ನಮಸ್ಕಾರ ಸ್ನೇಹಿತರೆ. ನಮ್ಮ ಶಾಲೆ 2025-26ನೇ ಸಾಲಿನ ಶೈಕ್ಷಣಿಕ ಪ್ರವಾಸಕ್ಕೆ ಜನವರಿ 8 ಮತ್ತು 9ರಂದು 2 ದಿನಗಳ ಕಾಲ ಉತ್ತರ ಕರ್ನಾಟಕದ ಅದ್ಭುತ ತಾಣಗಳಿಗೆ ಭೇಟಿ ನೀಡಿದ್ವಿ. ನಮ್ಮ ಪ್ರವಾಸದ ಮೊದಲ ತಾಣ ರಾಮದುರ್ಗ. ಅಲ್ಲಿನ ಬೃಹತ್ ಶಿವನ ಪ್ರತಿಮೆಯನ್ನು ನೋಡ್ತಿದ್ರೆ ಭಕ್ತಿ ಉಕ್ಕಿ ಬರುತ್ತೆ. ಅಲ್ಲಿಂದ ನಾವು ಸೀದಾ ಹೋಗಿದ್ದು ಬಾದಾಮಿಗೆ, ಚಾಲುಕ್ಯರ ನಾಡು. ಮೊದಲು ಬನಶಂಕರಿ ದೇವಸ್ಥಾನದಲ್ಲಿ ಅಮ್ಮನವರ ದರ್ಶನ ಪಡೆದ್ವಿ. ಆಮೇಲೆ ಅದ್ಭುತವಾಗಿರುವಂತಹ ಗುಹಾಲಯಗಳನ್ನು ವೀಕ್ಷಿಸಿದ್ವಿ. ನಾವು ಮುಂದೆ ತಲುಪಿದ್ದು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವಂತಹ ಮಹಾಕೂಟಕ್ಕೆ. ಮಹಾಕೂಟದ ಪವಿತ್ರ ಪುಷ್ಕರಣಿ ನೋಡಲಿಕ್ಕೆ ಎಷ್ಟು ಚಂದ ಅಲ್ವಾ? ಮುಂದೆ ಆದಿಯೋಗಿ ಮಂದಿರ ತಲುಪಿದ್ವಿ. ಅಲ್ಲಿ ವಿದ್ಯಾರ್ಥಿಗಳು ಅತಿ ದೊಡ್ಡ ರಥವನ್ನು ನೋಡಿ ಕಣ್ಮನ ತುಂಬಿಕೊಂಡರು. ಇಲ್ಲೇ ಪ್ರಸಾದವನ್ನು ಸ್ವೀಕರಿಸಿ ನಾವು ಹೊರಟಿದ್ದು ಪಟ್ಟದಕಲ್ಲಿಗೆ. ಇದು ನಿಜಕ್ಕೂ ಕಲ್ಲಿನಿಂದ ಅರಳಿದ ಕಾವ್ಯ. ಯುನೆಸ್ಕೋ ಪಟ್ಟಿಯಲ್ಲಿರುವ ಪಟ್ಟದಕಲ್ಲಿನ ದೇವಸ್ಥಾನಗಳ ಕೆತ್ತನೆ ನೋಡಿ ನಾವೆಲ್ಲರೂ ಬೆರಗಾದ್ವಿ. ಪ್ರತಿಯೊಂದು ಕಲ್ಲು ಕೂಡ ಒಂದೊಂದು ಕತೆ ಹೇಳ್ತಾ ಇತ್ತು. ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೆಯೋ ಐಹೊಳೆಯಲ್ಲಿ ನಮ್ಮ ಇತಿಹಾಸದ ಬಗ್ಗೆ ಹತ್ತಿರದಿಂದ ತಿಳ್ಕೊಂಡ್ವಿ. ಕೂಡ್ಲ ಸಂಗಮ ತಲುಪುವಷ್ಟರಲ್ಲಿ ಕತ್ತಲಾಗಿತ್ತು. ಅಲ್ಲೇ ಪ್ರಸಾದ ಸೇವಿಸಿ ವಾಸ್ತವ್ಯ ಹೂಡಿದೆವು. 2ನೇ ದಿನ ಮುಂಜಾನೆ ಕೂಡ್ಲ ಸಂಗಮದ ಸಂಗಮನಾಥನ ದರ್ಶನ ಪಡೆದೆವು. ಕೃಷ್ಣಾ ಮತ್ತು ಮಲಪ್ರಭಾ ನದಿಗಳ ಸಂಗಮದಲ್ಲಿ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಸಿಕ್ತು. ಅಲ್ಲಿನ ಮ್ಯೂಸಿಯಂನಲ್ಲಿ ಶರಣರ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡ್ವಿ. ಬೆಳಗಿನ ಉಪಹಾರದಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟು ತಿಂದ್ಬಿಟ್ಟು ನಾವು ಹೊರಟಿದ್ದು ಕೊಪ್ಪಳದ ಗವಿಮಠಕ್ಕೆ.
ಪ್ರಸಾದವನ್ನು ಸೇವಿಸಿ ಅಲ್ಲಿಂದ ನಮ್ಮ ಪಯಣ ಸಾಗಿದ್ದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಗೆ. ಹಂಪಿಯ ವಿರೂಪಾಕ್ಷ ದೇವಸ್ಥಾನ ನೋಡ್ತಾ ಇದ್ರೆ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ. ಅಲ್ಲಿ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ. ಮುಂದೆ ತುಂಗಭದ್ರಾ ಡ್ಯಾಮ್ ತಲುಪಿ ಅಲ್ಲಿ ವಿವಿಧ ಮೀನುಗಳಿರುವಂತಹ ಅಕ್ವೇರಿಯಂನ ಭೇಟಿ ನೀಡಿದ್ವಿ. ನಂತರ ನೀರಿನ ಕಾರಂಜಿ ಹಾಗೂ ವಿವಿಧ ಹಾಡುಗಳಿಗೆ ವಿದ್ಯಾರ್ಥಿಗಳು ನರ್ತಿಸಿದರು. ಅಲ್ಲಿ ರಾತ್ರಿ ಊಟ ಮುಗಿಸಿ ಮನೆಯ ಕಡೆಗೆ ಹೊರಟೆವು. ಶನಿವಾರ ಬೆಳಗ್ಗೆ 3 ಗಂಟೆಗೆ ಊರು ತಲುಪಿದೆವು. ಈ ಪ್ರವಾಸ ನಮಗೆ ಇತಿಹಾಸವನ್ನು ಮಾತ್ರವಲ್ಲ, ಸ್ನೇಹ ಮತ್ತು ಒಗ್ಗಟ್ಟನ್ನು ಕೂಡ ಕಲಿಸಿತು. ಧನ್ಯವಾದಗಳು.